ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಶುಭ ಸಂಜೆ. ಬನ್ನಿ, ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸೋದು ಸುಲಭ ವಿಧಾನವಾಗಿ ಮತ್ತು ನಾನು ಯಾವ ಹಸಿಟ್ಟು ಯೂಸ್ ಮಾಡೋದು ಹೇಳ್ತೀನಿ. ಕಲಸಿಟ್ಟಿದ್ದೆ. ಸೊ ನೋಡಿ, ಚೆನ್ನಾಗಿ ಮಿದ್ದಿ, ಸಾರಿಗೆ ರೆಡಿ ಮಾಡೋವಾಗಲೇ ಹೆಸರು ಕಾಳು ಮೊಟ್ಟೆ ಮಸಾಲ ಸಾರಿಗೆ ರೆಡಿ ಮಾಡೋವಾಗಲೇ ಕಲಸಿಟ್ಟಿದ್ದೆ. ಸೊ ಇದು ಚೆನ್ನಾಗಿ ಇವಾಗ ಸಾಫ್ಟ್ ಆಗಿದೆ. ನಾನು ಇದಕ್ಕೆ ಬರೀ ಎಣ್ಣೆ, ಉಪ್ಪಿನ ಪುಡಿ, ನೀರು ಹಾಕಿ ಕಲಸಿರೋದು. ನಾನು ಬಳಸೋ ಗೋಧಿ ಹಸಿಟ್ಟು ಬಂದು ಆಶೀರ್ವಾದ ಗೋಧಿ ಹಸಿಟ್ಟು. ಸೊ ಇಲ್ಲಿ ಯಾವುದೇ ಹಾಲು ಅಥವಾ ಬೇರೆ ಏನೂ ಮಿಕ್ಸ್ ಮಾಡಲ್ಲ. ಸೊ ಇಷ್ಟು ಕಲಸಿ ಇಟ್ಟಿರೋದು. ಸೊ ಅಡುಗೆ ಮಾಡೋಕ್ಕೆ ಮುಂಚೆ ಈ ಚಪಾತಿ ಬೇಕು ಅನ್ಸಿದ್ರೆ ಫಸ್ಟು ಹಸಿಟ್ಟು ಕಲಸಿ ಇಟ್ಬಿಡ್ತೀನಿ. ಆಮೇಲೆ ಸಾರಿಗೆ ಇಟ್ಟಾದ್ಮೇಲೆ ಅದು ಸಾರು ಹಾಕ್ತಾ ಇರುತ್ತಲ್ಲ ಅಷ್ಟರಲ್ಲಿ ಇದನ್ನು ಚಪಾತಿನ ಉಂಡೆ ಕಟ್ಟಿ ಈ ಥರ ಉಂಡೆ ಮಾಡಿ ಇಟ್ಕೊತೀನಿ. ಸೊ ಬೇಗ ಆಗುತ್ತೆ ನೋಡಿ. ಬಂದ್ಬಿಟ್ಲಿ ಇವಳು ಇಟ್ಕೊಂಡ್ಬಿಟ್ಟೆ. ಬೇಗ ಚಪಾತಿ ಲಟ್ಟಿಸೋಕ್ಕೆ ಸುಲಭ ಆಯ್ತದೆ. ಎಲ್ಲ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಇಲ್ಲಿ ಇವಾಗ ಲಟ್ಟಿಸೋಣ ಇಟ್ಕೊಂಡಿದ್ದೀನಿ. ಸೊ ಇದು ಪುಡಿನ ಯಾಕಂದರೆ ಲಟ್ಟಿಸೋಕ್ಕೆ ಸ್ವಲ್ಪ ಹಾಕೊಬೇಕಲ್ಲ, ಅದಕ್ಕೇ ನಾನು ಸ್ವಲ್ಪ ಹಾಕ್ತೀನಿ. ತುಂಬ ಜಾಸ್ತಿ ಹಾಕಲ್ಲ, ಯಾಕಂದರೆ ಚಪಾತಿ ಬೆಳ್ಳಗೆ ಹಸಿಟ್ಟು ಥರನೇ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರನೇ ಇಷ್ಟೇ ನಾನು ಹಾಕೋದು. ಓಕೆ, ಲಟ್ಟಿಸಿದ್ದೀನಿ. ಸೊ ಇಲ್ಲಿ ತುಂಬ ನಾನು ಹಸಿಟ್ಟು ಇಲ್ಲಿ ಹಾಕಿಲ್ಲ. ಸೊ ಈಗ 1 by 1 ಇದೇ ಥರ ನಾನು ಚಪಾತಿನೆಲ್ಲ ತೀಡಿ ಇಟ್ಕೊತೀನಿ. ನಾನು ಎಲ್ಲ ಈ ಥರ ಲಟ್ಟಿಸಿ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊತೀನಿ. ಯಾಕಂದರೆ ನಾನು ತೀಡ್ತಾನೆ ಸುಡಲ್ಲ. ನಾನು ಒಬ್ಬಳೇ ತೀಡೋದು ಒಬ್ಬಳೇ ಸುಡೋದಲ್ವ, ಅದಕ್ಕೇ. ಸೊ ಯಾಕಂದರೆ ತೀಡ್ತಾನೆ ಸುಡ್ತಾ ಇದ್ದರೆ ಚಪಾತಿ ಸೀದೋಗುತ್ತೆ, ಆಮೇಲೆ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ. ಈ ಥರ ಒಂದೇ ಸತಿ ಎಲ್ಲನೂ ತೀಡ್ಬಿಟ್ಟು ಆಮೇಲೆ ಬೇಗ ಸುಟ್ಟರೆ ಬೇಗನೂ ಆಗುತ್ತೆ, ಗ್ಯಾಸು ವೇಸ್ಟ್ ಆಗಲ್ಲ. ಸೊ ಇದು ನಾನು ಮಾಡೋ ಚಪಾತಿ ಈ ಥರನೇ ನಾನು ಮಾಡೋದು. ನಾನು ಮಾಡ್ತಾನೆ ಒಬ್ಬೊಬ್ಬರು ಏನು ಚಪಾತಿ ತೀಡ್ಕೊಂಡೇ ಸುಡ್ತಾ ಇರ್ತಾರೆ. ಇಲ್ಲಿ ತೀಡೋದು, ಇಲ್ಲಿ ತವ ಮೇಲೆ ಸುಡೋದು ಮಾಡ್ತಾರೆ. ನಾನು ಹಂಗೆ ಮಾಡಲ್ಲ. ಫಸ್ಟು ಎಲ್ಲ ತೀಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಮಾಡ್ತೀನಿ. ನಾನು ಕಂಫರ್ಟೇಬಲ್ ಇದು. ಇಷ್ಟು ಚಪಾತಿ ಎಲ್ಲ ತೀಡ್ಕೊಬಿಟ್ಟೆ. ಸೊ ಇವಾಗ ತೀಡಿದಾಯ್ತಲ್ಲ ಇದು, ಇವಾಗ ಸುಡ್ತೀನಿ. ಚಪಾತಿ ಎಲ್ಲ ತೀಡಾಯಿತು ನೋಡಿ. ಹಸಿಟ್ಟು ಇನ್ನೂ ಇಷ್ಟಿದೆ. ನಾನು ತುಂಬ ಹಸಿಟ್ಟು ಹಾಕ್ಕೊಡಲ್ಲ ತೀಡೋಕ್ಕೆ. ಓಕೆ, ಸೊ ಇದೆಲ್ಲ ವಾಶ್ ಹಾಕೋಣ. ತವ ಕಾಯ್ತಾ ಇದ್ದ ತಕ್ಷಣ ಹಬೆ ಬರುತ್ತಲ್ಲ, ಸ್ವಲ್ಪ ಬಿಸಿ ಆಗ್ತಾರ. ಸೊ ಆವಾಗ ಚಪಾತಿ ಎಲ್ಲ ಲಟ್ಟಿಸಿ ಇಟ್ಕೊಂಡಿದ್ದೀವಿ. ಹೈ ಫ್ಲೇಮ್ ಮಾಡೋಣ. ಉರಿ ಜಾಸ್ತಿ ಇಟ್ಟಿದ್ದೀನಿ. ಇದು ಬಂದು 3ಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಹೊಗೆ ಮನೆ ಒಳಗಡೆ ಸುತ್ಕೋಬಾರ್ದು ಅಂತ. ಇವಾಗ ಒಂದು ತೀಡಿರೋ ಚಪಾತಿದು ತಗೊಂಡು ಇಲ್ಲಿ ಹಾಕಿದ್ದೀನಿ. ಸೊ ಇವಾಗ ಅದು ಸ್ವಲ್ಪ ಬಿಸಿ ಆಗಬೇಕು ಹಸಿಟ್ಟು. ಅದಾದ ನಂತರ ಏನು ಮಾಡಬೇಕು, ಇವಾಗ ಹಿಂಗೆ ಹಾಕಬೇಕು, ಉಲ್ಟಾ ತಿರುವಾಕಿದ ಮೇಲೆ ಆಮೇಲೆ ಎಣ್ಣೆ ಹಾಕಬೇಕು. ಸ್ವಲ್ಪ ಬಿಸಿಯಾಗಿರುತ್ತೆ ಚಪಾತಿದು ತೀಡಿರೋದು. ಸೊ ಆವಾಗ ಹಿಂಗೆ ಎಣ್ಣೆ 1 ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸೊ ನಾನಿಲ್ಲಿ 1 ಸ್ಪೂನ್ ಎಣ್ಣೆ ಹಾಕೋದು. ಹಿಂಗೆ ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಿ, ಇದು ನಿಮಗೆ ಎತ್ತೀನಿ. ಸೊ ಏನಾಗುತ್ತೆ, ತವ ಸರಿಯಾಗಿ ಕಾದಿಲ್ಲ ಅಂದರೆ ನೋಡಿ ಈ ಥರ ಅಂಟಾಗುತ್ತೆ. ಓಕೆ, ಆಮೇಲೆ ಈ ನಾವು ತೀಡಿರೋ ಹಸಿಟ್ಟು ಕೂಡ ಸ್ವಲ್ಪ ಬಿಸಿ ಆಗಬೇಕು, ಆವಾಗ ಅಂಟ್ಕೊಳ್ಳಲ್ಲ. ಓಕೆ, ಸೊ ಇದು ನಾನು ಚಪಾತಿ ಇದೇ ಥರ ಮಾಡೋದು. ಸೊ ನೀವು ಈ ಮೆಥಡ್ ನಿಮ್ಗೆ ಇಷ್ಟ ಆದರೆ, ನಿಮಗೆ ಹೆಲ್ಪ್ ಆದರೆ, ಯೂಸ್ ಆಗುತ್ತೆ ಅಂದರೆ ನೀವು ಫಾಲೋ ಮಾಡ್ಕೋಬೋದು. ಯಾಕಂದರೆ ಒಬ್ಬರೇ ಚಪಾತಿ ತೀಡಿ ಸುಡೋರಾದರೆ ಈ ಥರ ಫಸ್ಟೇ ಹಸಿಟ್ಟು ಕಲಸಿ ಇಟ್ಕೊಂಬಿಟ್ಟು ಸಾಂಬಾರು ಪಲ್ಯನೋ ಮಾಡಿ ಇಟ್ಬಿಟ್ಟು ಆಮೇಲೆ ಚಪಾತಿ ಎಲ್ಲ ಈ ಥರ ತೀಡಿ ಇಟ್ಕೊಂಡ್ಬಿಟ್ಟು ಸುಟ್ಟರೆ 1-2 ಸುಡೋಗಂತ ಅಷ್ಟೇ. ಆಮೇಲೆ ಪಟ ಅಂತ ಚಪಾತಿ ಬೇಗ ಹಾಕ್ಬಿಡುತ್ತೆ. ಸೊ ನಮಗೂ ಇಲ್ಲ ಇಲ್ಲಿ ತೀಡ್ಕೊಂಡು ಇಲ್ಲಿ ಸುಟ್ಟು ಆಗಲ್ಲ. ಅದಕ್ಕೋಸ್ಕರ ತುಂಬ ಟೈಮ್ ಆಗುತ್ತೆ. ನನಗೆ ಇದು ಈಸಿ ಬೇಗ ಆಗುತ್ತೆ ಅಂತ ನಾನು ಈ ಥರ ಒಂದು ಮೆಥಡ್ ಫಾಲೋ ಮಾಡ್ತೀನಿ. ಸೊ ಈ ಚಪಾತಿ ಯಾವ ಥರ ಇದು ನೋಡಿ, ತುಂಬ ಸಾಫ್ಟ್ ಇರುತ್ತೆ. ಆಶೀರ್ವಾದ ಗೋಧಿ ಹಿಟ್ಟು ನಾನು ಯೂಸ್ ಮಾಡೋದು. ಸೊ ನಿಮ್ಗೆ ಯಾವ ಕನ್ವೀನಿಯೆಂಟು ನಿಮ್ಮ ಹಸಿಟ್ಟು ನೀವು ಯೂಸ್ ಮಾಡ್ಬೋದು. ಸೊ ನೋಡಿ, ಚಪಾತಿ ಸಾಫ್ಟಾಗೇ ಇದೆ, ಏನು ಗಟ್ಟಿ ಇಲ್ಲ. ಗೊತ್ತಾಗ್ತಾ ಇದೆಯಲ್ಲ ನಿಮಗೆ. ಮುರ್ದಿ ಕೂಡ ನಾನು ತೋರಿಸ್ತೀನಿ ಚಪಾತಿ ಇದು ಸುಟ್ಟಾದಮೇಲೆ. ಸೊ ಎಲ್ಲ ಕಡೆಯೂ ಬೇಯುತ್ತೆ.
ಸೊ ಎಷ್ಟು ಬೇಕೋ ನಿಮಗೆ ಅಷ್ಟು, ಯಾಕಂದರೆ ಫುಲ್ಲು ಇಲ್ಲೆಲ್ಲ ಸೀದಿ ಕರ್ಕಲಾದರೆ ಬಿಂದ್ಯ ತಿನ್ನಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ, ಆಮೇಲೆ ಟೇಸ್ಟ್ ಇರಲ್ಲ, ಒಂಥರ ಮಸಿ ಮಸಿ ತಿಂದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಥರನೇ ಫುಲ್ಲು ಸುತ್ತ ಬೇಯಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಹಿಂಗೆ ಎತ್ತಾಕ್ಬಿಟ್ಟು ಎರಡನೇ ಚಪಾತಿ ಹಾಕ್ತೀನಿ. ನೋಡಿ ಇವಾಗ ಇನ್ನೂ ತವಾ ಕಾದಿದೆ, ಹಿಂಗೆ 1 ಸೆಕೆಂಡ್ ಬಿಟ್ಟರೆ ಸಾಕು ಕಾದೋಗ್ಬಿಡುತ್ತೆ. ತವಾ ಕಾದ್ಮೇಲೆ ಚಪಾತಿ ನೋಡಿ ಹಿಂಗೆ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಹಂಗೆ. ಸೊ ನೋಡಿ ಎಣ್ಣೆ ನಾನು 1 ಸ್ಪೂನ್ ಹಾಕೋದು. ಇದು 2ನೇ ಚಪಾತಿ ತೋರಿಸ್ತಾ ಇದ್ದೀನಿ. ಏನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ಥರ ಬೇಕು, ನಾನು ಹೆಂಗೆ ಕನ್ವೀನಿಯೆಂಟು ನಾನು ಹಂಗೆ ಮಾಡ್ಕೊತೀನಿ. ಸೊ ಒಟ್ಟಿನಲ್ಲಿ ಹೆಲ್ತಿಯಾಗಿ ಆರೋಗ್ಯವಾಗಿ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಮುಖ್ಯ ನೋಡಿ. ಯಾಕಂದರೆ ಇವಾಗ ಮಳೆ ಬರ್ತಾ ಇದೆ, ಸೊ ಚಳಿಗಾಲ, ಈ ಟೈಮಲ್ಲಿ ಅನ್ನ ಸಾರು ಎಲ್ಲ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಒಂದು ದಿವಸ ಚಪಾತಿ, ಒಂದು ದಿವಸ ಮುದ್ದೆ ನೈಟು, ಒಂದು ದಿವಸ ಪೂರಿ, ಒಂದು ದಿವಸ ರವೆ ರೊಟ್ಟಿ, ಹೀಗೆ ಮಾಡ್ತಾಯಿರ್ತೀನಿ. ಸೊ ಬೋರ್ ಆಗಲ್ಲ. ಅದಕ್ಕೋಸ್ಕರನೇ, ಯಾಕಂದರೆ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗೋವಾಗ, ಕೆಲ್ಸಕ್ಕೆ ಹೋಗೋವಾಗ ಮೂರ್ತಿಯವ್ರಿಗೆ ನಾನು ಚಪಾತಿ ಮಾಡಿಕೊಡಲ್ಲ ಟಿಫನ್ಗೆ. ಬೆಳಗ್ಗೆ ನನಗೆ ಟೈಮ್ ಇರಲ್ಲ, ಅದಕ್ಕೇ ರಾತ್ರಿ ಇವಾಗ ಮಾಡಿದ್ರೆ 1-2 ಎಕ್ಸ್ಟ್ರಾ ತಿಂತಾರೆ. ಆರಾಮಾಗಿ ಮಾತಾಡಿಕೊಂಡು ನಿಧಾನಕ್ಕೆ ಸಮಾಧಾನವಾಗಿ ತಿಂತಾರೆ. ಬೆಳಗ್ಗೆ ಹೊತ್ತು ಅಂದರೆ ಗಡಿ ಬಿಡೀಲಿ, ಮಗಳು ಸ್ಕೂಲ್ಗೆ ಹೋಗಬೇಕು ಆಗಲ್ಲ, ಅವರು ಕೆಲ್ಸಕ್ಕೆ ಹೋಗಬೇಕು ಅಂತ ತಿನ್ನಲ್ಲ ಸರಿಯಾಗಿ. ಸೊ ಅದಕ್ಕೋಸ್ಕರ ನಾನು ಚಪಾತಿ ಪೂರಿನೆಲ್ಲ ನಾನು ಆದಷ್ಟು ರಜಾ ಇದ್ದಾಗ ಬೇಕಾದ್ರೆ ಬೆಳಗ್ಗೆ ಹೊತ್ತು ಮಾಡ್ತೀನಿ. ಅವ್ರಿಗೆ ರಜಾ ಇಲ್ಲ ಅಂದರೆ ನಾನು ಈ ಥರ ನೈಟ್ ಹೊತ್ತೇ ಚಪಾತಿ ನೈಟ್ಗೆ ನಾನು ಮಾಡೋದು. ತವಾ ಕಾದ್ಮೇಲೆ ಹೆಂಗೆ ಬರ್ತಾಯಿದೆ ಚಪಾತಿ, ಸ್ವಲ್ಪ ಬಿಟ್ಟರೆ ಸೀದೋಗ್ಬಿಡುತ್ತೆ. ಸೊ ಹೀಗೆ ಚಪಾತಿ ಕೊಡೋದು ಒಂದು ಸ್ವಲ್ಪ ಕೊಟ್ಟೆ ತಟ್ಟೆಲಾಕಿ ಸ್ವಲ್ಪ ಮುರಿದು ತಿಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಹೋಗೋಳೆ. ಸೊ ಇದನ್ನು ಸಪ್ರೇಟ್ ಇಲ್ಲಿ ಇಟ್ಟಿದ್ದೀನಿ. ಅವಳು ಆಡೋ ಕಾಮಂದಲ್ಲಿದ್ದಾಳೆ. ಸೊ ಅದಕ್ಕೆ ಈ ಥರ ಮಕ್ಕಳು ಬಂದು ಕೇಳಿದಾಗ ನಾನು ಮುರಿದು ಕೈಯಲ್ಲಿ ಕೊಡ್ತೀನಿ. ನಮ್ಮ ವಿದ್ಯಾ ಆಡ್ಕೊಂಡು ಹಂಗೆ ತಿನ್ಕೊತಾಳೆ. ಸೊ ಇವಾಗ ಮಾಡಿರೋ ಚಪಾತಿ ನೋಡಿ ಎಷ್ಟು ಸಾಫ್ಟ್ ಇದೆ, ನೋಡಿ ಹೆಂಗಿದೆ, ಗಟ್ಟಿ ಇಲ್ಲ, ಮತ್ತು ಏನು ಮುರ ಅನ್ನಲ್ಲ, ಸಾಫ್ಟ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಇದಕ್ಕೆ ಏನು ಹಾಕಿಲ್ಲ, ನೀರು, ಎಣ್ಣೆ, ಉಪ್ಪು ಅಷ್ಟೇ, ಹಸಿಟ್ಟು, ಆಶೀರ್ವಾದ ಗೋಧಿ ಹಸಿಟ್ಟು ನಾನು ಯಾವ್ದು ಬಳಸ್ತಾ ಇದ್ದೀನೋ ಅಷ್ಟೇ ಹಾಕೋದು, ಇನ್ನೇನಿಲ್ಲ. ನೋಡಿ ತವಾ ಕಾಯ್ತಾ ಇದೆ, ಇವಾಗ ಇನ್ನೊಂದು ತೀಡಿರೋದು ಹಾಕ್ತೀನಿ. ಈ ಥರ ನಾನು ಮಾಡಿಕೊಟ್ರೆ ಬೇಗ ಆಗಿಬಿಡುತ್ತೆ ನಂದು ಅಡುಗೆ. ಇದು ನನ್ನ ಒಂದು ಸುಲಭದ ಉಪಾಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಚಪಾತಿ ಯಾವ ರೀತಿ ನಾನು ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೂ ಇಷ್ಟ ಆಗಿ ನಿಮಗೂ ಫಾಲೋ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಫಾಲೋ ಮಾಡಿ. ಮತ್ತು ನೀವು ಒಬ್ಬೊಬ್ಬರೇ ಚಪಾತಿ ಕಲಿಸ್ಕೊಂಡು ಸುಡೋರಾದರೆ ತುಂಬ ಸುಲಭ ಆಗುತ್ತೆ, ಮಕ್ಳಿಗೂ ಸುಡ್ತಾ ಹಂಗೆ ಕೊಡ್ಬೋದು. ನನ್ನ ಹತ್ರ ಏನು ಇದೆಯೋ ನಾನು ಅದರಲ್ಲೇ ಮಾಡಿ ಎಲ್ಲ ತೋರಿಸ್ತಾ ಇರೋದು. ಇಲ್ಲಿ ಇಲ್ಲದೇ ಇರೋದು ನಾನು ಏನೂ ಮಾಡ್ತಾಯಿಲ್ಲ. ಸೊ ನೋಡಿ, ಕೆಲವರು ಕಾಮೆಂಟ್ ಹಾಕಿದ್ದಾರೆ ತವಾ ಆಗಿದೆ, ಇದು ಚಪಾತಿ ತವಾ ನಾನು ಚಪಾತಿಗೆ ಬೇರೆ ಇಟ್ಕೊಂಡಿದ್ದೀನಿ, ಮತ್ತು ದೋಸೆಗೆ ಬೇರೆ ಇಟ್ಕೊಂಡಿದ್ದೀನಿ, ಪನ್ನೀರಿಗೆ ಬೇರೆ ಇಟ್ಟಿದ್ದೀನಿ ಈ ಥರ ಸಪ್ರೇಟು, ಮತ್ತು ಫಿಶ್ಗೆ ನಾನು ಬೇರೆ ಇಟ್ಟಿದ್ದೀನಿ. ಯಾಕಂದರೆ ಅದು ಸ್ಮೆಲ್ ಬರುತ್ತೆ ಅಂತ ಫಿಶ್ ಮಾಡೋದನ್ನ ನಾನು ಬೇರೆ ಏನೂ ಮಾಡಲ್ಲ ಅದರಲ್ಲಿ. ಸೊ ಅದಕ್ಕೇ ನೋಡಿ ಬೆಂದೋಯ್ತು ಅಷ್ಟೇ. ಈಗ ಯಾರಾದರೂ ಬಿಂದ್ಯಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಚಪಾತಿ ಸುಟ್ಟಾಯಿತು, ಈ ಥರ ತೀಡಿ ಇಟ್ಕೊಂಡು ಸುಟ್ಬಿಟ್ರೆ ಆರಾಮಾಗಿ ಬೇಗ ಆಗೋಗುತ್ತೆ. ಸೊ ಇವಾಗ ಇದನ್ನು ಕ್ಲೋಸ್ ಮಾಡಿಟ್ರೆ ಬಿಸಿಯಾಗಿರುತ್ತೆ 1-2 ಅವರು. ಸೊ ಟೈಟಾಗಿ ಕ್ಲೋಸ್ ಮಾಡಿ ಇಡಬೇಕು. ಸೊ ಇದು ಸ್ಟೀಲ್ ಹಾಟ್ ಬಾಕ್ಸು, ದೊಡ್ಡದಾಯಿತು. ಹಿಂಗೆ ನಾನು ಚಪಾತಿ ಮಾಡೋ ವಿಧಾನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಈ ವಿಧಾನ ಇಷ್ಟ ಆದರೆ ನೀವು ಫಾಲೋ ಮಾಡ್ಬೋದು. ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ. ಟೇಕ್ ಕೇರ್, ಬಾಯ್.